ನಮಸ್ಕಾರ. ಪದ್ಯಪಾನಕ್ಕೆ ಇನ್ನೊಮ್ಮೆ ಸ್ವಾಗತ. ಈಗ ಸರಳ ಭಾಷೆಯಲ್ಲಿ ಪದ್ಯ ರಚನೆಗೆ ನಾವು ಹೊರಟಿದ್ದೀವಿ. ಛಂದೋಬದ್ಧವಾದ ಪದ್ಯ ರಚನೆಗೆ ಅಲ್ಲಿ ಮುಂದಿನ ವಿವರಗಳನ್ನ ನೋಡ್ತಾ ಬರ್ತಿದ್ದಂತೆ ನಮಗೆ ಈಗಾಗಲೇ ತಿಳಿದ ಮಾತ್ರೆ, ಲಘು, ಗುರು, ಲಯಾನ್ವಿತ ಇತ್ಯಾದಿಗಳ ಜೊತೆಗೆ ಲಯಾನ್ವಿತದ ಮುಂದುವರಿಕೆಯ ವಿಭಾಗಗಳನ್ನು ನೋಡೋಣ. ಲಯಾನ್ವಿತ ಛಂದಸ್ಸಿನ ಒಂದು ಭಾಗ, ಅದರೊಳಗೆ ಮತ್ತಷ್ಟು ಭಾಗಗಳಿವೆ, ಅದನ್ನು ನೋಡೋಣ. ಕಳೆದ ಬಾರಿಗೆ ನಾವು ಕಂಡಿದ್ವಿ 3 ಮಾತ್ರೆ 4 ಮಾತ್ರೆಗಳಂತೆ ಓಡುತ್ತವೆ ಅಂತ. ಅದು ಹೇಗೆ ಅಂತ ಉದಾಹರಣೆ ಮೂಲಕ ಸಾಕ್ಷಾತ್ಕಾರ ಮಾಡಿಕೊಳ್ಳೋಣ. ಈಗ ನೋಡಿ, ಸರಳ ಭಾಷೆಯಲ್ಲಿ ಪದ್ಯ ಬರೆಯ ಬನ್ನಿ ಬೇಗ ನೀವು, ಸರಳ ಭಾಷೆಯಲ್ಲಿ ಪದ್ಯ ಬರೆಯ ಬನ್ನಿ ಬೇಗ ನೀವು. ತಾಳ ತನ್ನಂತೆ ತಾನೇ ಗೊತ್ತು. ಸರಳ ಭಾಷೆಯಲ್ಲಿ ಪದ್ಯ ಬರೆಯ ಬನ್ನಿ ಬೇಗ ನೀವು, ನಿಮಗೆ ಗೊತ್ತಾಗುತ್ತೆ. ಸರಳ ಭಾಷೆ ಎಲ್ಲಿ ಪದ್ಯ ಬರೆಯೆ ಬನ್ನಿ ಬೇಗ ನೀವು. ಬಹಳ ಸುಲಭವಾಗಿ ಗುರುಲಘುಗಳ ವಿನ್ಯಾಸ ಗೊತ್ತಾಗುತ್ತದೆ. ಎಲ್ಲ ಕಡೆಯಲ್ಲಿ 3 ಒಳಗೊಂಡಿದೆ. ಇಲ್ಲಿ ನೋಡಿ ಇನ್ನೊಂದು ಉದಾಹರಣೆ. ಛಂದೋಬಂಧದ ರಚನೆಗಳೆಂದು ಸುಂದರ ಕಾವ್ಯದ ಹೆಜ್ಜೆಗಳಲ್ಲವೇ. ಛಂದೋ ಬಂಧದ ರಚನೆಗಳು ಎಂದು ಸುಂದರ ಕಾವ್ಯದ ಹೆಜ್ಜೆಗಳಲ್ಲವೇ. ಇಲ್ಲಿ ನಿಮಗೆ ನೋಡಿ 2 ಗುರು. ಛಂದೋ ಬಂಧದ ರಚನೆಗಳೆಂದು ಸುಂದರ ಕಾವ್ಯದ ಹೆಜ್ಜೆಗಳಲ್ಲವೇ. ಈ ರೀತಿಯಾಗಿ ಗುರುಲಘುಗಳ ವಿನ್ಯಾಸ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಮೊದಲನೇದು 3 ಮಾತ್ರೆಗಳಂತೆ ಓಡಿದೆ ಅಂತ, ಇದು 4 ಮಾತ್ರೆಗಳಂತೆ ಓಡಿದೆ ಅಂತ. ಸರಳ ಭಾಷೆಯಲ್ಲಿ ಪದ್ಯ, ಸರಳ ಭಾಷೆ 1 2 3 1 2 3 1 2 3 1 2 3 1 2 3 4 1 2 3 4 ಆ ರೀತಿಯಾಗಿ ಓಡುತ್ತವೆ. ಇದರಿಂದಲೇ ನಮಗೆ ಗೊತ್ತಾಗುತ್ತೆ ಗತಿ ಹೇಗೆ ಭಿನ್ನವಾಗ್ತಾ ಇದೆ ಅಂತ. ನೀವು ಯಾವುದೇ ಒಂದು ನಿಮ್ಮ ಹಳೆಯ ಶಾಲೆಯ ಪದ್ಯಗಳನ್ನ ಜ್ಞಾಪಿಸಿಕೊಳ್ಳಿ. ಅಜ್ಜನ ಕೋಲಿದು ನನ್ನಯ ಕುದುರೆ, ಬಾಳೆಯ ತೋಟದ ಪಕ್ಕದ ಕಾಡೊಳು, ನಾಗರ ಹಾವೆ ಹಾವುಳು ಹೂವೆ, ಯಾವುದು ಇದೇ ತರ ಆಗುತ್ತೆ. ಅಡಿಯ ಗೆಜ್ಜೆ ನಡುಗೆ ಹೆಜ್ಜೆ ಇಡುತ್ತ ಸುಗ್ಗಿ ಬರುತ್ತಿದೆ, ಸುಗ್ಗಿ ಬರೆ ಹಿಗ್ಗಿತಿರೆ ಅಂತಂದಾಗ 3 ಮಾತ್ರೆದು ಗೊತ್ತಾಗುತ್ತೆ. ಹೀಗೆ ನಾವು ಎಲ್ಲಿ ನೋಡಿದ್ರು ಕೂಡ ಈ 3 4 ಈ ತರ ಇನ್ನೂ ಅನೇಕ ಉಂಟು. ಆ ವಿವರಗಳನ್ನು ಕೂಡ ನಾವು ಗಮನಿಸೋಣ, ಗೊತ್ತಾಗ್ತಾ ಬರುತ್ತದೆ. ಇಲ್ಲಿ ನೀವೊಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕು. ಅದು ಏನೆಂದರೆ, ಇದನ್ನ ಈ 3 ಆಗಿ ಒಡಕೊಳ್ತಕ್ಕಂಥ ಈ ಘಟಕಗಳನ್ನೇ ಗಣ ಅಂತ ಕರಿತೀವಿ. ಇದು ಒಂದು ಗಣ. 3 ಮಾತ್ರೆಗಳದ್ದು ಇದೊಂದು ಗಣ, 4 ಮಾತ್ರೆಗಳದ್ದು ಇದು ಒಂದು ಗಣ. ಇದು ಬಹಳ ಮುಖ್ಯ. ಅಂದ್ರೆ ಈ ಇಡೀ ಬಂಧ, ಛಂದೋಬಂಧ ತಯಾರಾಗಿರುವುದು 3 ಮಾತ್ರೆಗಳೊಂದು ಘಟಕದಿಂದ. ಗಣ ಅಂದ್ರೆ ಗುಂಪು, ಗ್ರೂಪ್ ಅಂತ ನಮಗೆ ಗೊತ್ತೇ ಇದೆ. ಹೀಗಾಗಿ ಇಟ್ಸ್ ಎ ಕ್ಲಸ್ಟರ್ ಆಫ್ 3 ಮಾತ್ರಾಸ್ ಈಚ್ ಇನ್ ಎ ಗ್ರೂಪ್ ಅಂತ ಗೊತ್ತಾಗುತ್ತದೆ. ಇದು ಇಟ್ಸ್ ಎ ಕ್ಲಸ್ಟರ್ ಆಫ್ 4 ಮಾತ್ರಾಸ್ ಈಚ್ ಇನ್ ಎ ಗ್ರೂಪ್ ಅಂತ ಇನ್ನೊಂದು ಗೊತ್ತಾಗುತ್ತದೆ. ಈ ತ್ರಿಮಾತ್ರ ಗಣ, ಚತುರ್ಮಾತ್ರ ಗಣ, ಪಂಚಮಾತ್ರ ಗಣ, ಷಣ್ಮಾತ್ರ ಗಣ, ಸಪ್ತಮಾತ್ರ ಗಣ ಅಂತ ಈ ರೀತಿಯಾಗಿ ಮುಂದೆ ನಾವು ನೋಡುವುದಕ್ಕೆ ಸಾಧ್ಯ ಆಗುತ್ತದೆ. ಅದನ್ನು ಕೂಡ ಗಮನಿಸಬಹುದು. ಒಟ್ಟಂದದಲ್ಲಿ ಈ ಗಣ ಅನ್ನುವಂಥದ್ದು ಒಂದು ಪರಿಭಾಷೆ. ಯಾವ ರೀತಿಯಲ್ಲಿ ಛಂದಸ್ಸು ಒಂದು ಪರಿಭಾಷೆ, ಮಾತ್ರೆ ಒಂದು ಪರಿಭಾಷೆ, ಲಘು ಒಂದು ಪರಿಭಾಷೆ, ಗುರುವು ಹೌದು. ಮತ್ತೆ ನಾವು ಲಯಾನ್ವಿತ, ಲಯರಹಿತ, ವೃತ್ತ, ಜಾತಿ ಅಂತ ನೋಡಿದ್ವಿ. ಈಗ ಗಣ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಪರಿಭಾಷೆ. ಮತ್ತು ಈ ಗಣ ಅನ್ನುವುದು ಮಾತ್ರೆಗಳಿಗೂ ಸೇರುತ್ತದೆ, ವರ್ಣವೃತ್ತಗಳು ಅಂತ ನಾವೇನು ಕರಿತೀವಿ ಅವುಗಳಿಗೂ ಕೂಡ ಸೇರುತ್ತವೆ. ಅದನ್ನು ಮುಂದೆ ಗಮನಿಸೋಣ. ಒಟ್ಟಿನಲ್ಲಿ ಯಾವುದೇ ಒಂದು ಗುಂಪು, ಗುರುತಿಸಲಾಗುವಂತಹ ಒಂದು ಗುಂಪು ಮತ್ತೆ ಅದು ಪುನರುಕ್ತವಾಗುತ್ತದೆ, ರಿಅಕ್ಕರೆನ್ಸ್, ಅದು ಬಹಳ ಮುಖ್ಯ. ಆಮೇಲೆ ಇಲ್ಲಿ ಇನ್ನೊಂದು ಗಮನಿಸಬೇಕು. ನಮ್ಮ ಕೆಲಸ ಕೇವಲ ಛಂದಸ್ಸನ್ನ ಶುಷ್ಕವಾಗಿ ಹೇಳ್ಕೊಡೋದಲ್ಲ, ಛಂದೋಬದ್ಧವಾಗಿ ಪದ್ಯ ಬರುವಂತಹದ್ದನ್ನ, ಪದ್ಯದ ರಚನೆಯನ್ನು ಹೇಳ್ಕೊಡುವಂತಹದ್ದು. ಆ ಕಾರಣದಲ್ಲಿ ನೋಡಿ, ತುಂಬಾ ಜನ ಗಣಕ್ಕೆ ಪದ ಹಿಡಿಯಕ್ಕೆ ಹೋಗ್ತಾರೆ. ಇಲ್ಲಿದೆ ಬರೆಯ ಬನ್ನಿ ಬೇಗ ನೀವು ಅಂತಿದೆ. ಆದರೆ ಇಲ್ಲಿ ಸರಳ ಭಾಷೆಯಲ್ಲಿ ಒಂದು ಪದ, ಸರಳ ಭಾಷೆಯಲ್ಲಿ. ಮತ್ತೆ ಇಲ್ಲಿ ನೋಡಿ ರಚನೆಗಳೆಂದು, ಇಲ್ಲಿ ಪದ ರಚನೆಗಳೆಂದು ಅಂತ ಇದೆ, ರಚನೆಗಳ್ ಎಂದು. ಈ ರೀತಿಯಾಗಿ ಇಲ್ಲಿ ರಚನೆಗಳೆಂದು ಅಂತ ಹೊಡ್ಕೊಂಡಿದೆ. ಹೆಜ್ಜೆಗಳು ಅಲ್ಲವೇ ಆ ರೀತಿಯಾಗಿದೆ. ಇಲ್ಲಿ ಪದ ಕೆಲವೊಮ್ಮೆ ಸೇರಿದೆ, ಕೆಲವೊಮ್ಮೆ
ಒಡೆದಿದೆ ಕೂಡ, ಅದನ್ನು ನಾವು ನೋಡಬಹುದು. ಅದು ಮುಖ್ಯವಲ್ಲ. ಯಾಕೆಂದ್ರೆ ಪದ ಪದಕ್ಕೆ ಗಣಗಣಕ್ಕೆ ಸರಿಯಾಗಿ ಇಡಬೇಕು ಅಂತ ಹೊರಟ್ರೆ ಪದ್ಯ ರಚನೆ ತುಂಬಾ ಕಷ್ಟ ಆಗುತ್ತದೆ. ಅದು ಯಾವ ತರ ಇರ್ತದೆ ಅಂದ್ರೆ, ಒಂದು ಉದಾಹರಣೆಯನ್ನೇ ನಾವು ನೋಡಬಹುದು. ಇಟ್ಟಿಗೆ ಗೋಡೆಯನ್ನ ನಾವು ಕಟ್ತೀವಿ ಅಂತ ಇಟ್ಕೊಳ್ಳಿ. ಇಟ್ಟಿಗೆ ಗೋಡೆಯನ್ನು ಕಟ್ಟುವಾಗ ಸಾಲಾಗಿ ನಾವು ಇಟ್ಟಿಗೆಯನ್ನು ಜೋಡಿಸುವಾಗ ಒಂದು ಇಟ್ಟಿಗೆ ಮೇಲೆ ಮತ್ತೊಂದು ಇಟ್ಟಿಗೆ ಬರುವಂತೆ ಇಡ್ತಾ ಬಂದ್ರೆ ಆ ಗೋಡೆ ಅಸ್ಥಿರವಾಗುತ್ತೆ, ನಿಲ್ಲೋದಿಲ್ಲ. ಅದೇ ರೀತಿಯಲ್ಲೇ 3 ಮಾತ್ರೆಗಳನ್ನ ನಾನು ಇಡಬೇಕು ಅಂದ್ರೆ ನೀನು, ಬಂದು, ನಾನು, ನಿಂದು, ಈ ತರ ಬರೆಯೋದು ತುಂಬಾ ಕಷ್ಟ ಆಗುತ್ತೆ. ಆದರೆ 3 ಮಾತ್ರೆಗಳನ್ನ ಪದ ಪದ ಒಡ್ಕೊಳ್ಳೋ ರೀತಿಯಲ್ಲಿ ಮಾಡುವಂಥದ್ದು ಹೇಗಾಗುತ್ತೆ ಅಂತಂದ್ರೆ, ಬಾಳ ಬಂಧ ನದೊಳು ಬೇಗ ಭಾವನೆಗಳ ಸಾಲು ಬರಲಿ. ಇಲ್ಲಿ ನೋಡಿ, ಗಣಗಣಕ್ಕೆ ಸರಿಯಾಗಿ ಮುರ್ಕೊಂಡಿರೋದು ಇದು ಒಂದು ಇಟ್ಟಿಗೆ ರಚನೆ ಆದರೆ, ಇಲ್ಲಿ ಹಾಗಲ್ಲ. ಬಾಳ ಬಂಧ ನದೊಳು, ಬಂಧನವೇ ಒಂದು ಪದ. ಬಾಳ ಬಂಧ ನದೊಳು ಬೇಗ ಭಾವನೆಗಳ, ಭಾವ ಬೇರೆ ನೆಗಳ ಬೇರೆ ಆಗಿದೆ ಗಣ. ಅರೆ ಇದು ಭಾವನೆಗಳ ಸಾಲು ಬರಲಿ ಅಂದ್ರೆ ಇಲ್ಲಿ ಹೇಗಾಗಿರುತ್ತದೆ, ಆ ಇಟ್ಟಿಗೆ ಸ್ಟ್ರಕ್ಚರ್ ನೋಡಿದ್ರೆ 4 ಮಾತ್ರೆ ಇದೆ. ಭಾವನೆ, ಸಾಲು ಬರಲಿ, ಬಾಳ ಬಂಧನ ದೊಡು ಬೇಗ. ಈಗ ನಿಮಗೆ ಗೊತ್ತಾಗುತ್ತದೆ ಇಲ್ಲಿಯ ಒಂದು ರಚನಾ ಕ್ರಮ ನಮಗೆ ಬಹಳ ಸೊಗಸಾಗಿ ಅಡಕವಾಗಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಅಂದ್ರೆ ಈ ಛೇದ, ಶಬ್ದಚ್ಛೇದ ಹೀಗಾಗಿದೆ. ಅಂದ್ರೆ ಇಟ್ಟಿಗೆ ಗೋಡೆಯನ್ನ ನಾವು ಆಲ್ಟರ್ನೇಟಿವ್ ಆಗಿ ಕಟ್ಟುವಂಥದ್ದಾಗುತ್ತೆ. ಈ ರೀತಿಯಾಗಿ ಮಾಡಿದಾಗ ಇದರ ಅಚ್ಚುಕಟ್ಟು, ಗಟ್ಟಿತನ ಹೆಚ್ಚಿನದು. ಅದರ ಇಂಟರ್ಲಾಕಿಂಗ್ ಆಫ್ ದಿ ವರ್ಡ್ಸ್ ಅದು ಬಹಳ ಮುಖ್ಯ. ಗಣಕ್ಕೆ ಗಣಕ್ಕೆ ಪದ ಇಡದೆ ಗಣದಿಂದ ಗಣಕ್ಕೆ ಪದವನ್ನ ಕೈ ಹಿಡಿದು ತೆಗೆದುಕೊಳ್ಳುವಂತೆ ಆಗಬೇಕು. ಅಂದ್ರೆ ಸರಪಣಿಯ ಒಂದು ಗಂಟು ನಂಟು ಬರುತ್ತದೆ. ಈ ರೀತಿ ಪದ್ಯ ಬರೆಯುವುದು ಸುಲಭ, ಈ ರೀತಿ ಪದ್ಯ ಬರೆಯುವುದು ಕಷ್ಟ. ಈ ರೀತಿ ಹಾಡು ಬರೆಯಬಹುದು. ಹಾಡಿನಲ್ಲಿ ಕೆಲವೇ ಪದಗಳು ಸೀಮಿತವಾದ ಅರ್ಥ, ಪದ್ಯದಲ್ಲಿ ಯಥೇಷ್ಟವಾದ ಅರ್ಥವನ್ನು ಇಟ್ಟುಕೊಂಡು ಬಗೆ ಬಗೆಯ ಪದವನ್ನು ಬಳಸಬಹುದು. ಇದನ್ನೇ ಟೆಕ್ನಿಕಲ್ ಟರ್ಮ್ಸ್ ಅಂತ ಹೇಳೋದಿದ್ರೆ, ಪರಿಭಾಷಿಕವಾಗಿ ಈ ಒಂದು ರೀತಿಯಾದ ರಚನೆಯನ್ನ ಸುಕುಮಾರ ಬಂಧ ಅಂತ ಕರೀತಾರೆ. ಸುಕುಮಾರ ಬಂಧ, ಇದು ನಿಬಿಡ ಬಂಧ. ಅಂದ್ರೆ ಪದಗಳು ಗಣಗಣಕ್ಕೆ ಒಡಕೊಂಡಾಗ, ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಆ ರೀತಿಯಾಗಿರುವಂಥದ್ದು ಸುಕುಮಾರ ಬಂಧ. ಹಾಗೆ ಬಾಳೆಯ ತೋಟದ ಪಕ್ಕದ ಕಾಡುಗಳು ಆ ರೀತಿಯಾಗಿ. ಹಾಗಲ್ಲದೆ ಒಂದು ಇನ್ನೊಂದಕ್ಕೆ ಸೇರಿಕೊಳ್ಳುವಂತೆ ಆದರೆ, ಉದಾಹರಣೆಗೆ 4 ಮಾತ್ರೆಯ ಗಣದಲ್ಲಿ ನಾವು ತೆಗೆದುಕೊಂಡು ಯಾವುದಾದ್ರೂ ಒಂದು ಪದ್ಯವನ್ನ, ಆ ಒಂದು ಗಣಗಳು ಪರಸ್ಪರ ಹೊಂದಿಕೆಯಾಗಿ ಬರುವಂತದ್ದನ್ನ ನೋಡಿದಾಗ ನಮಗೆ ಕಂದ ಪದ್ಯ ಈ ಥರದೊಳಗೆ ನಮಗೆ ಗೊತ್ತಾಗುತ್ತೆ. ಆರವಮಂ ನಿರ್ಜಿತ ಕಂಠೀರವಮಂ ನಿರಸ್ತ ಘನರವಮಂ ಕೋಪಾರುಣ ನೇತ್ರಂ ಕೇಳ್ದಾನೀರೊಳಗಿರ್ದು ಬೆಮರ್ತ ನುರಗ ಪತಾಕಂ. ಅದನ್ನು ಬರೆದು ತೋರಿಸಿದ್ರೇನೆ ನಿಮಗೆ ಆ ನಿಬಿಡ ಬಂಧದ ಸ್ವಾರಸ್ಯ ಏನು ಅಂತ ತಿಳಿಯುತ್ತದೆ. ಸುಮ್ಮನೆ ನೋಡೋಣ ನೋಡಿ. ಇದು ರನ್ನನ ಗದಾಯುಧದಲ್ಲಿ ಬರ್ತಕ್ಕಂಥದ್ದು. ಆರವಮಂ ನಿರ್ಜಿತ ಕಂಠೀರವಮಂ, 4 ಮಾತ್ರೆಗಳದು. ಅರೆ ನೋಡಿ, ಆರವ ಮಂ ನಿರ್ ಜಿತ ಕಣ್ ತೀರವ. ಆರವಮಂ ಅಂತ ಇದು ಪದ, ನಿರ್ಜಿತ ಇದು ಪದ, ಕಂಠೀರವ ರವಮಂ. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆರವಮಂ ನಿರ್ಜಿತ ಕಂಠೀರವ ರವಮಂ ಅಂತ ಇರುವುದು ಪದಗತಿ. ಆದ್ರೆ ಛಂದಸ್ ಪದಗತಿ. ಆದರೆ ಆರವಮಂ ಇಷ್ಟು ಒಂದು ಘಟಕವಾಗಿ ಕಾಣಿಸುತ್ತೆ. ನಿರ್ಜಿತ ಕಂಠೀರವ ರವಮಂ ಅಂತ ಅಂದ್ರೆ 4 ಮಾತ್ರೆ ಹೇಗೆ ಶೇರ್ ಆಗ್ತಾ ಹೋಗ್ತಾ ಇದೆ ಅಂತ ಕಷ್ಟವಾಗಬಹುದು ಈ ರೀತಿಯಾದ ರಚನೆ ಆರಂಭದಲ್ಲಿ. ಆದರೆ ಬೆಳೀತಾ ಬೆಳೀತಾ ತುಂಬಾ ಸುಲಭ ಆಗುತ್ತದೆ. ಅಂದ್ರೆ ಮನಸ್ಸಿನಲ್ಲಿ ಇಷ್ಟಿಟ್ಕೊಂಡ್ರೆ ಸಾಕು. ಏನಂದ್ರೆ ಪದಗಳಿಗೆ ಗಣಗಣಗಳನ್ನ ಇರಿಸಬಾರದು, ಇರಿಸಬೇಕಾದ ಅನಿವಾರ್ಯತೆ ಇಲ್ಲ.
ಆರಂಭದ ಅಭ್ಯಾಸದ ಆ ಒಂದು ಛಂದೋಲಯ ಪ್ರತೀತಿಗೆ, ಛಂದೋಲಯ ಮನಸ್ಸಿಗೆ ಕೂತ್ಕೊಳ್ಳೋಕೆ ಹಾಗೆ ಮಾಡಬಹುದು. ಆದರೆ ಇಟ್ಟಿಗೆ ಜೋಡಿಸಿಕೊಂಡು ಪದ್ಯ ರಚನೆ ಮಾಡೋಕ್ಕಾಗಲ್ಲ. ಅದೇ ರೀತಿಯಲ್ಲೇನೆ ಜೊತೆಯಾಗಿ ಸೇರಿಸಿಕೊಂಡು ತೊರೆಯೋಟ ಅಂತ ನಾವು ಕರಿತೀವಿ, ಹಾಗೆ ಹೋಗ್ಬೇಕು. ಮಾಡೋಣ. ಅದನ್ನು ಮುಂದೆ ನಾವು ನೋಡೋಣ. ಮುಂದೆ 5 ಮಾತ್ರೆ 7 ಮಾತ್ರೆಗಳನ್ನು ಗಮನಿಸೋಣ. ನಮಸ್ಕಾರ.